ವೀಕ್ಷಕರೇ, ನಮ್ಮ ಜೊತೆಗಿದ್ದಾರೆ ಬಿ ನರಸಪ್ಪ ದೊಂಡೂರ, MRPS ಸ್ಟೇಟ್ ಪ್ರೆಸಿಡೆಂಟ್, ಇಂಟರ್ನಲ್ ರಿಸರ್ವೇಶನ್ ಹೋರಾಟ ಸಮಿತಿ ಬೆಂಗಳೂರು. ಬನ್ನಿ ಇವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ನೀವು 8 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಾ ಸರ್, ಧರಣಿ ಸತ್ಯಾಗ್ರಹ. ಇದ್ರ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಈಗಾಗಲೇ 1997ರಿಂದ ಮಾದಿಗದಂಡರ ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ರಾಷ್ಟ್ರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಅವರ ನಾಯಕತ್ವದಲ್ಲಿ ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಸಾಮಾಜಿಕ ನ್ಯಾಯಕ್ಕಾಗಿ, ಒಳ ಮೀಸಲಾತಿ ಜಾರಿ ಆಗಬೇಕು, ಸಮಾಜ ಬದ್ಧತೆಗಾಗಿ, ಈ ದೇಶದಲ್ಲಿರುವಂಥ ಶೋಷಿತ ಸಮುದಾಯಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿ ಕಲ್ಪಿಸಿದರು, ಆ ಮೀಸಲಾತಿಯಲ್ಲಿ ಇವತ್ತು ಉದ್ದೇಶಪೂರ್ವಕವಾಗಿ ಸ್ವಾರ್ಥಿಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ಏನು 15% ಮೀಸಲಾತಿಯಲ್ಲಿ 101 ಜಾತಿನ ಸೇರಿಸಿ, ಹಾಗಾಗಿ ನಮಗೆ ಮೀಸಲಾತಿ ಬರುವಂಥ ಒಳ ಮೀಸಲಾತಿ ಕೊಡಬೇಕಂತೇಳಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಒಂದು ಭಾಗ. ಎರಡನೇದು ಏನಂತಂದರೆ, ಉದ್ದೇಶಪೂರ್ವಕವಾಗಿ ಈ ಸಮುದಾಯಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ಬೋದು, ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ಬೋದು, ಇವತ್ತಿನವರೆಗೂ ಕೂಡ ಈ ಒಳ ಮೀಸಲಾತಿ ಬಗ್ಗೆ ಒಂದು ಕಡೆ ತಾಸ್ಮಾರ ಒಂಥರ ಒಂದು ಏನು ಹೇಳ್ತೀರ ಅದಕ್ಕೆ ನಾವು ಒಂದು ಬೇಜವಾಬ್ದಾರಿಯಿಂದ ಅವರು ನಡ್ಕೊಳ್ತಾ ಇದ್ದಾರೆ. ಕಾಟಾಚಾರಕ್ಕಾಗಿ ನಾಗಮಂದಾಸನ್ನು ಮೊನ್ನೆ ಹೈಕ್ ಮಾಡಿದ್ದಾರೆ. ಕೇಳಿ ಮೇಡಮ್. ಸರ್, 8 ದಿವಸದಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇರೋದು. ಈಗ ನಿಮ್ಮ ಮಾತು CMಗೆ ಹೇಳಿದ್ದೀರಾ. ಸೊ ಈ CM ಕಡೆಯಿಂದ ನಿಮ್ಗೆ ಏನು ಆನ್ಸರ್ ಸಿಗುತ್ತೆ? ಮೇಡಮ್, 3ನೇ ತಾರೀಕಿಂದ ನಮ್ಮ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. 8 ದಿನಗಳಾದರೂ ಕೂಡ ಯಾವೊಬ್ಬ ಜನಪ್ರತಿನಿಧಿ ಕೂಡ ನಮ್ಮ ಕಡೆ ಹೋರಾಟ ಕಡೆ ಬರಲಿಲ್ಲ. ಹಾಗಾಗಿ ನಾವೆಲ್ಲೋ ಒಂದು ಕಡೆ ನಮ್ಮ ಸಮುದಾಯನ ಕಡೆಗಣಿಸಿದ್ದಾರೆ. ಈ ದೊಡ್ಡ ಸಮುದಾಯ, ಮಾದಿಗ ಸಮುದಾಯ ಅಂತಂದರೆ ದೊಡ್ಡ ಸಮುದಾಯ, ಈ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಸಮುದಾಯನ ಕಡೆಗಣಿಸಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಮಾತ್ರ ಮತ ಬ್ಯಾಂಕ್ ಮಾಡಿಕೊಂಡು ಮಾದಿಗರಿಗೆ ಮೋಸ ಮಾಡುವಂಥ ಸರ್ಕಾರ ಯಾವುದಾದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಇದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವು ಘಂಟಾಘೋಷವಾಗಿ, ನಿರ್ಭಯವಾಗಿ, ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಸರ್, ತಮಗೂ ಹುಷಾರಿಲ್ಲ, ವೀಲ್ ಚೇರ್ ಅಲ್ಲೇ ಇಟ್ಟಿದ್ದೀರಾ. 8 ದಿವಸದಿಂದ ನೀವು ಎಷ್ಟು ಧರಣಿ ಸತ್ಯಾಗ್ರಹ ಮಾಡಿದ್ದೀರಾ? ಮುಂಚೆನೂ ಮಾಡಿದ್ದೀರಾ, ಇವಾಗಲೂ ಮಾಡಿದ್ದೀರಾ. ಅಂದ್ರೇನು ನಿಮ್ಮ ಮಾತು ಗೌರ್ಮೆಂಟ್ ಕಡೆ ಹೋಗ್ತಾ ಇಲ್ಲ. ಸೊ ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಈಗಾಗಲೇ ನಮ್ಮ ಕಡೆ ಬಂದಿರುವಂಥ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಏನು ಇನ್ಚಾರ್ಜ್ ಅಂತೇಳಿ ಉಪ್ಪರಪೇಟೆ ಪೊಲೀಸ್ ಠಾಣೆಯ ಮಾರುತಿ ಸರ್ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ 8 ದಿನಗಳ ಕಾಲ ನಮ್ಮನ್ನು ರಕ್ಷಣೆ ಮಾಡಿದರು. ನನ್ನ ದೇಹದಲ್ಲಿ ಏರುಪೇರೆ ಆದರೂ ಕೂಡ ಇಮಿಡಿಯೇಟಾಗಿ ಡಾಕ್ಟ್ರನ್ನ ಕರೆಸಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ದಾಖಲಿಸಿದರು. ಆಮೇಲೆ 7ನೇ ದಿನಕ್ಕೆ ನಮಗೆ ಅಪಾರ್ಟ್ಮೆಂಟು ಬಂತು. ಇಲ್ಲಿ CM ಕಚೇರಿಯಿಂದ ಅಪಾರ್ಟ್ಮೆಂಟ್ ಬಂತು. ಅವತ್ತು 7ನೇ ತಾರೀಕು ದಿವಸ ಕೂಡ ನಮಗೆ ನನ್ನ ದೇಹದಲ್ಲಿ ಏರುಪೇರು ಆದಂಥ ಸಂದರ್ಭದಲ್ಲಿ ಮತ್ತೆ ನಾನು ಆಂಬುಲೆನ್ಸ್ನಲ್ಲಿ ಮತ್ತೆ ನನ್ನನ್ನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಆಯಿತು. ಅವತ್ತು ರದ್ದಾಯಿತು. ತದನಂತರ ಶನಿವಾರ ಸಂಡೇ ಬಂದಿರೋದ್ರಿಂದ ನಮಗೆ ಮಂಡ್ಯ ದಿವಸ ಅಂದರೆ ಸೋಮವಾರ ದಿನ 10ನೇ ತಾರೀಕು ಸಾಯಂಕಾಲ 6-6:30 ಸುಮಾರು ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಮ್ಮನ್ನು ಪೊಲೀಸ್ ವಾನ್ನಲ್ಲಿ ಕರ್ಕೊಂಡೋಗಿ CM ಅವ್ರಿಗೂ ಭೇಟಿ ಮಾಡಿಸಿದ್ರು ಮೇಡಮ್. ಸರ್, ಇವತ್ತು ಕೂಡ ತಾವು ಪ್ರೆಸ್ ಕ್ಲಬಲ್ಲಿ ಪ್ರೆಸ್ ಮಾಡಿದ್ದೀರಾ? ಏನು ಉದ್ದೇಶಪೂರ್ವಕ ಮಾಡಿದ್ದೀರಾ ಸರ್? ಇವತ್ತು ನಮಗೆ CM ಅವರು ಭರವಸೆ ಕೊಟ್ಟಿದ್ದು ಒಂದೇ, ತಕ್ಷಣವೇ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದೇನಂತಂದರೆ, ವರದಿ ತರಿಸ್ಕೊಳ್ತೀನಿ, ಆದಷ್ಟು ಬೇಗ ವರದಿ ಬರಲಿ, ಬಂದ ತಕ್ಷಣ ನಾನು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸರಿ, ಸರ್ಕಾರ ಬರಕ್ಕೆ ಮುಂಚೆನೇ ತಾವು ಬೇಡಿಕೆ ಇತ್ತು, ಭಾಳ ದೊಡ್ಡ ಮಟ್ಟವಾಗಿ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿದ್ರಿ ತಾವು. ಅವಾಗ ಕೂಡ ಸರ್ಕಾರ ಅವರು ಏನು ನಿಮಗೆ ಆಶ್ವಾಸನೆ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡ್ತೀವಿ ಅಂತ. ಸರ್ಕಾರ ಬಂದು 1.5 ವರ್ಷ 2 ವರ್ಷ ಹತ್ರ ಆಗ್ತಿದೆ, ಇವತ್ತುವರೆಗೂ ತಮ್ಮ ಈಡೇರಿಸ್ತಾ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಸಮುದಾಯಕ್ಕೆ ಗಮನ ಕೊಡ್ತಿಲ್ಲ ಸರ್ಕಾರ, ಎಲ್ಲೋ ಒಂದು ಕಡೆ ಇದು ಮಾಡ್ತಿಲ್ಲ ಅಂತ, ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ. ನೀವು ಕೇಳಿರೋ ಪ್ರಶ್ನೆಗೆ ಒಂದೇ ಒಂದು ನಾನು ಆನ್ಸರ್ ಮಾಡೋದೇನೆಂದರೆ, ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಚುನಾವಣೆ ಮುಂಚೆ ಏನು ತಮ್ಮ ಪ್ರಣಾಳಿಕೆಯಲ್ಲಿ ಬರೆದುಕೊಂಡ್ರು, ಅವರು ನಮ್ಮ ಸರ್ಕಾರ ಬಂದರೆ ಆದಷ್ಟು ಬೇಗನೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಕೇಂದ್ರಕ್ಕೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದರು. ಇವತ್ತು 2 ವರ್ಷ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 5 ವರ್ಷದಲ್ಲಿ ಕೂಡ ಅವರು 2013ರಿಂದ 2018ರ ಸಾಲಿನಲ್ಲಿ ಕೂಡ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ಕೊಳ್ತಾನೆ ಬಂದರು.
ಅವರು ವೋಟ್ ಬ್ಯಾಂಕ್ ಬೇಕು ಅವ್ರಿಗೆ. ಅಷ್ಟು ಬಿಟ್ಟರೆ ಈ ಸಮುದಾಯದ ಮೇಲೆ ಕರುಣೆ ಇಲ್ಲ, ಈ ಸಮುದಾಯಕ್ಕೆ ನ್ಯಾಯ ಕೊಡುವಂಥ ಮನಸ್ಸು ಕೂಡ ಇಲ್ಲ. ಇದನ್ನು ಟೈಮ್ ಪಾಸ್ ಮಾಡುವ ಉದ್ದೇಶದಿಂದ ಇವತ್ತು ಮುಂದುವರಿತಾ ಇದ್ದಾರೆ. ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಆ ಒಂದು ಕಾರಣಕ್ಕೆ ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧನೇ. ಸರ್, ಎಲ್ಲೋ ಒಂದು ಕಡೆ 2 ವರ್ಷ ಹತ್ರ ಬರ್ತಾ ಇದೆ. CM ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಒಳ್ಳೆ CM ಆಗಿ ಎಲ್ಲ ಜಾತಿ ಜನಾಂಗಕ್ಕೆ ಎಲ್ಲದಕ್ಕೂ ಒಳ್ಳೆ ಮಾಡಿದ್ದಾರೆ. ಬಜೆಟ್ ಅನ್ನು ಕೂಡ ಎಲ್ಲ ಇದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಅವ್ರ ಮೇಲೆ ಇದು ಮಾಡ್ತಿದ್ದೀರಾ? ಸರ್, ಈಗ ಎಲ್ಲ ಸಮುದಾಯಗಳ ನ್ಯಾಯ ಕೊಟ್ಟಿದ್ರೆ ನಾವ್ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು? ನಾವ್ಯಾಕೆ ಅನಿರ್ದಿಷ್ಟ ಸತ್ಯಾಗ್ರಹ ಮಾಡಬೇಕು? ಅವರು ಮಾಡದೇ ಇರುವ ಪಕ್ಷದಲ್ಲೇ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ. CM ಅವರು ಗ್ಯಾರಂಟಿಗಳಿಗೆ ತಮ್ಮ ವೈಯಕ್ತಿಕ, ಅದು ಚುನಾವಣೆ ಗೆಲ್ಲಬೇಕನ್ನೋ ಉದ್ದೇಶ ಇಟ್ಕೊಂಡು ಗ್ಯಾರಂಟಿಗಳಿಗೆ ಅವರು ಗ್ಯಾರಂಟಿಗಳಂತೇಳಿ ನಮ್ಮ SCPTS ಹಣವನ್ನು ತೆಗೆದುಕೊಂಡು ಗ್ಯಾರಂಟಿಗಳು ಬಳಸ್ತಾರಂತಂದರೆ ಇದು ಯಾವ ನ್ಯಾಯ? ಇದು ಅಂದರೆ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗಲ್ವಾ? ಈ ಸಮುದಾಯಕ್ಕೆ ಕಡೆಗಣಿಸಿದಂತೆ ಅಲ್ವಾ? ಯಾಕಂದರೆ ಬಾಧಿಕರು ಪ್ರತ್ಯೇಕವಾಗಿ ಮುಗ್ಧರು, ಅಮಾಯಕರು, ಬುದ್ಧಿವಂತರು ಕೂಡ ನಮ್ಮ ಸಮುದಾಯದಲ್ಲಿ. ಆದರೂ ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ದೀವಿ. ಇನ್ನು ಮುಂದೆ ತಾಳ್ಮೆಯನ್ನು ಕಳೆದುಕೊಳ್ಳುವ ಹಾಗೆ ಮಾಡ್ತದೆ ಸರ್ಕಾರ. ಕ್ರಾಂತಿಕರ ಹೋರಾಟಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಸರ್, ಈ ಇದರಲ್ಲಿ ನಿಮ್ಮದು ಹೋರಾಟ ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತೀವಿ ಸರ್? ಎಷ್ಟು ದಿವಸದಿಂದ ನೀವು ಹೋರಾಟ ಮಾಡ್ಕೊಂಡು ಬರ್ತೀವಿ? ಸುದೀರ್ಘ 30 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. 30 ವರ್ಷದಿಂದ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಮಗೆ ಕಳೆದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಹೋರಾಟದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ನವೆಂಬರ್ 11ರಂದು ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಬಂದು ಇಡೀ ಲಕ್ಷಾಂತರ ಮಾದಿಗರ ಮಹಾ ವಿಶ್ವರೂಪ ಸಮಾವೇಶದಲ್ಲಿ ಅವರು ಒಂದು ಮಾತನ್ನು ಕೊಟ್ಟಿದ್ದರು. ಎಲ್ಲ ಪಕ್ಷಗಳಿಂದ ನಿಮಗೆ ಅನ್ಯಾಯ ಆಗಿದೆ, ನಾನು ನಿಮ್ಮ ಪರವಾಗಿ ನಿಲ್ತೇನೆ, ನಾನು ನಿಮಗೆ ನ್ಯಾಯ ಕೊಡಲಿಕ್ಕೆ ನಾನು ಮುಂದಾಗ್ತಾ ಇದ್ದೀನಿ. ದಯವಿಟ್ಟು ನೀವು ಈ ಹೋರಾಟ ನೋಡಿದ್ರೆ ಎಷ್ಟು ಶಿಸ್ತುಬದ್ಧವಾಗಿ ನಡೀತಾ ಇದೆ. ಈ ರಾತ್ರಿ ಸಮಯದಲ್ಲಿ ಕೂಡ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಭಾಳ ಸಂತೋಷ. ಆದರೂ ನಿಮಗೆ ನ್ಯಾಯ ಕೊಟ್ಟಿಲ್ಲ, ಎಲ್ಲ ಪಕ್ಷಗಳಿಂದ ಅನ್ಯಾಯ ಆಗಿದೆ, ನಾನು ನಿಮ್ಮ ಪರವಾಗಿ ನಿಲ್ತೀನಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ನಂತರ ಇನ್ನು 3 ತಿಂಗಳ ಒಳಗಡೆ ನಮಗೆ ಭಾರತ ಸರ್ಕಾರದ ಅಟಾರ್ನಿ ಜನರಲ್ ಅವರ ಒಂದು ವರದಿಯನ್ನು ಭಾರತ ಸರ್ಕಾರ 7 ಬೆಂಚ್ ಜಡ್ಜಸ್ ನ್ಯಾಯಮೂರ್ತಿಗಳಿಗೆ ಕೊಟ್ಟಂಥ ವರದಿ ಆಧಾರದ ಮೇಲೆ ಮೊನ್ನೆ ಆಗಸ್ಟ್ 1ರಂದು ತೀರ್ಪು ಬಂದ ನಂತರ ಕೂಡ ಇದೇ ಸಿದ್ದರಾಮಯ್ಯ ಅವರು ತೀರ್ಪು ಬಂದ ತಕ್ಷಣ ಸ್ವಾಗತ ಮಾಡಿದರು. ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾನು ಕೂಡ ಅಭಿನಂದಿಸ್ತೀನಿ, ಈ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನಾನು ಮುಂದಾಗ್ತೇನೆ ಅಂತ ಹೇಳಿದರು. ಸುಳ್ಳು ಹೇಳುತ್ತಿರುವ ನಂಬರ್ 1 ಸಿದ್ದರಾಮಯ್ಯ ಅವರನ್ನು ನಮ್ಗೆ ಕಾಣ್ತಾ ಇದೆ. ಯಾಕಂದರೆ 2 ವರ್ಷದಿಂದ ನೀವು ಸುದೀರ್ಘ, ಈಗ ನೀವು 7ನೇ ವರ್ಷ 2ನೇ ಸಲ ಮುಖ್ಯಮಂತ್ರಿಗಳು, ನೀವು ಸುಳ್ಳು ಹೇಳ್ತಾ ಬರ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ನಂಬಲಿಕ್ಕೆ ಆಗಲ್ಲ. ನಮ್ಮ ಹೋರಾಟ ತೀವ್ರಗೊಳಿಸ್ತೀವಿ. ಈಗಾಗಲೇ ನಮ್ಮ ಭಾಸ್ಕರ್ ಪ್ರಸಾದ್ ಅಂತೇಳಿ ಹೋರಾಟಗಾರರು ಈಗ ಪ್ರೊಫೆಸರ್ B ಕೃಷ್ಣಪ್ಪ ಹರಿಹರದಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ. ಈ ಪಾದಯಾತ್ರೆ ಬರುವ ದಾರಿಯಲ್ಲಿ ಪೊಲೀಸರು ಅಡ್ಡಗಾಲಾಕಿ ಪೊಲೀಸರು ತಡೆದು ಈ ಹೋರಾಟವನ್ನು ಹತ್ತುಕ್ಕುವಂಥ ಕೆಲಸ ಈ ಪೊಲೀಸ್ ಯಂತ್ರಣದಿಂದ ಮಾಡ್ತಾ ಇದ್ದಾರೆ. ಇದು ದೌರ್ಜನ್ಯ, ದಬ್ಬಾಳಿಕೆ. ಯಾಕಂದರೆ ಇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕ ಕೇಳುವಂಥ ಹಕ್ಕಿದೆ. ಈಗ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ಬರುವಂಥ ಹೋರಾಟಗಾರರ ಮೇಲೆ ಏನಾದರೂ ಮತ್ತೊಂದು ಸಲ ತಡೆದ್ರೆ ಮಾದಿಗ ದಂಡವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೀವಿ. ಮಾದಿಗ ದಂಡವರು ಕೂಡ ಹೋರಾಟದಲ್ಲಿ ಭಾಗವಹಿಸ್ತೀವಿ. ಅವ್ರ ಹೋರಾಟಕ್ಕೆ ಸಂಪೂರ್ಣ ನಾವು ಕೂಡ ಸಹಕರಿಸ್ತೀವಿ. ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರಿಗೆ ಆದೇಶ ಮಾಡ್ತೀನಿ ನಾನು. ಸರ್, ನಿಮ್ಮ ಹೋರಾಟಕ್ಕೆ 30 ವರ್ಷದಿಂದ ಬರೀ ನಿಮಗೆ ಸಮಾಧಾನ ಕೂಡ ಹೇಳ್ತಿದ್ದಾರೆ, ಬಟ್ ಅದರಲ್ಲಿ ಇದರಲ್ಲಿ ಏನೂ ಆಗ್ತಿಲ್ಲ ನಿಮ್ಮ ಸಮಾಧಾನ. ಸರ್, ಈಗ ನೋಡಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಸಿದ್ದರಾಮಯ್ಯ ಅವರು ಮಾಡಿಲ್ಲ ಅಂತಂದರೆ, ಮುಖ್ಯಮಂತ್ರಿಗಳು ಏನಾದರೂ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದರೆ ಅವ್ರ ಮೇಲೆ ಕಂಟ್ ಆಫ್ ದಿ ಕೋರ್ಟು ಪ್ರಕರಣ ದಾಖಲಾಗ್ತದೆ. ಸುಪ್ರೀಂ ಕೋರ್ಟ್ನ ನ್ಯಾಯ ಕೊಟ್ಟಂಥ ವರದಿನೇ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಎಲ್ಲ ನಮ್ಮ ವಕೀಲರು, ನಮ್ಮ ಸಮುದಾಯದ ನಾಯಕರುಗಳು ಕೂಡ ಅವರೆಲ್ಲರೂ ವಕೀಲರು ಸೇರಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊನ್ನೆ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಹೀಗೆ ಯಾಕಂತಂದರೆ ಇದು ಪ್ರಜಾಪ್ರಭುತ್ವ. ನಮಗೆ ಮೀಸಲಿಟ್ಟ ಹಣವನ್ನು ಇನ್ನೊಬ್ಬರು ಕದ್ದು ತಿಂತಾರಂದ್ರೆ ನಾವು ಯಾರೂ ಸುಮ್ಮನೆ ಕೊಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ, ಮುಂದುವರಿತು. ಹಾಗೆ ಪಂಜಾಬಲ್ಲೂ ಮತ್ತು ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿದೆ. ಇಲ್ಲಿ 30 ವರ್ಷ ಆದ್ರೂ ಜಾರಿ ಆಗಲಿಲ್ಲ ಅಂತ ಹೇಳಿದ್ರೆ ಹೋರಾಟಗಳು ಮಾಡೋದ್ರೂ ಪ್ರಯೋಜನ ಇಲ್ಲ ಅಂದರೆ ಸರ್, ನಾಚಿಗೇಡಿ ಸರ್ಕಾರ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರದಲ್ಲಿ ಪ್ರತ್ಯೇಕವಾಗಿ ನಮ್ಮ ಮಾದಿಗರಿದ್ದಾರೆ.
ತಿಳ್ಕೊಳ್ತಾ ಇಲ್ಲ. ಮಾದಿಗರು ತಮ್ಮ ತಮ್ಮ ಹೊಟ್ಟೆಪಾಡಿಗಾಗಿ ಪಕ್ಷದಲ್ಲಿದ್ದಾರೆ. ಇವತ್ತು ಸಮುದಾಯ ಹಾಳಾದರೂ ಪರವಾಗಿಲ್ಲ, ನಾವು ಚೆನ್ನಾಗಿರ್ಬೇಕಂತೇಳಿ ಇರುವಂಥ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮಾದಿಗರಿಗೆ ತಿಳಿಬೇಕಾಗಿದೆ. ಮಾದಿಗರೆಲ್ಲ ಯಾಕೆ ನೋಡಿ ಬರ್ತಾ ಇಲ್ಲ? ನೀವೆಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಉದ್ದೇಶ ಇದೆಯಲ್ಲ ನಿಮಗೆಲ್ಲ, ಯಾಕೆ ನೀವು ಇದ್ರ ಬಗ್ಗೆ ನೀವು ಧ್ವನಿ ಎತ್ತಾ ಇಲ್ಲ? ಇಲ್ಲೂ ರಾಜಕೀಯ ಮಾಡಬಾರ್ದು. ಅಂಬೇಡ್ಕರ್ ಭವನದಲ್ಲಿ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಅವರು ಅಂಬೇಡ್ಕರ್ ಭವನದಲ್ಲಿ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ದಲಿತ ಪರ ಸಂಘಟನೆಗಳು ಅಂತ ಹೇಳ್ತಾರೆ. ಯಾವೊಬ್ಬ ದಲಿತ ಪರ ಸಂಘಟನೆಗಳು ಒಂದೆರಡು ಬಿಟ್ಟರೆ ಉಳಿದ ಎಲ್ಲ ಕಾಂಗ್ರೆಸ್ನ ಹಿಂಬಾಲಿಕರು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದ್ರು. ನಾವು ಯಾರೂ ಭಾಗವಹಿಸಲಿಲ್ಲ, ನಮ್ಗೆ ಯಾರೂ ಕರೀಲಿಲ್ಲ. ಅಂದರೆ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ನಮ್ಮದು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಚ್ ಆಂಜನೇಯ ಅವರು ರಾಜಕೀಯ ಮಾಡ್ತಿದ್ದಾರೆ. ಇದು ಭಾಳ ದಿನ ನಡೆಯೋದಿಲ್ಲ. ಹಾಗಾಗಿ ನಾವು ತೀವ್ರವಾಗಿ ಮಾದಿಗರನ್ನ ಖಂಡಿಸ್ತಾ ಇದ್ದೀವಿ. ವೀಕ್ಷಕರೇ, ನಾವಿವತ್ತು ಮಾತಾಡಿದ್ವಿ ಪಿ ನರಸಪ್ಪ ದಂಡೋರ ಅವ್ರ ಹತ್ರ, MRPS ಸ್ಟೇಟ್ ಪ್ರೆಸಿಡೆಂಟ್. ವೀಕ್ಷಕರೇ, ನೋಡೋಣ, 30 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು ಪಿ ನರಸಪ್ಪ ದಂಡೋರ ಅವರು. ಅವ್ರ ಟೀಮ್ ಜೊತೆಗೆ ರಾಯಚೂರಿಂದ ಬೆಂಗಳೂರು ತನಕ ಬರ್ತಾರೆ. 30 ವರ್ಷಗಳಲ್ಲಿ ಏನು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ಆಕ್ಷನ್ ತಗೊಂತಾರೆ. ನಾನು ಮ್ಯಾಮರ, ನೋಡ್ತಾ ಇರಿ ವಾಯ್ಸ್ ಆಫ್ ಬ್ಯಾಂಗ್ಳೂರ್.